ರಾಜಕೀಯ ಈಗ ಮನೆ ನಿರ್ಮಾಣ ಮಾಡಲಿಕ್ಕೆ ಒಂದು ನಿರ್ಣಯ ತಗೊಂಡ್ರು ಕೂಡ ಅದಕ್ಕೆ ಬ್ಯಾಕ್ ಟು ಗವರ್ಮೆಂಟ್ ಅಲ್ಲ ಅದಕ್ಕೆ ಸಾರಿ ಅದಕ್ಕೆ ಸರ್ಕಾರ ಇವತ್ತು ನೋಡಿಕೊಳ್ತದೆ. ಅದಕ್ಕೆ ಸರ್ಕಾರ ಇದೆ, ಸಚಿವರಿದ್ದಾರೆ. ನಾನು ಸ್ಪೀಕರ್ ಆಗಿ ಬಗ್ಗೆ ಮಾತಾಡ್ಲಿಕ್ಕೆ ತೀರ್ಮಾನ ಕೊಡೋದು ಯಾವ್ದು ವಿಚಾರ. ಮನೆಗಳ ಎಷ್ಟು ಸರಿ ಯಾಕಂದ್ರೆ 2023 ಅವರು ಬಂದು ಇಟ್ಕೊಂಡಿದ್ದಾರೆ. ಈಗ ಅದರ 23 ಮಾಡ್ತಾರೆ ಬಂದು ಅಲ್ಲಿ ಮನೆ ಕಟ್ಕೋಬೇಕಾದ್ರೆ ಎಲ್ಲ ವಿಚಾರ ಕೂಡ ಅದು ಸರ್ಕಾರದ ವಿಚಾರಗಳು. ಸರ್ಕಾರ ಅದರಲ್ಲಿ ಇವತ್ತು ತೀರ್ಮಾನ ತಗೊಳ್ಬೇಕಾಗ್ತದೆ. ಮನೆ ಮುಖ್ಯಮಂತ್ರಿಗಳು ಸಂಬಂಧ ಮಂತ್ರಿಗಳು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಅವ್ರಿಗೆ ಹೇಳ್ಬೇಕಂತ ಅಲ್ಲದೆ ನಾನೊಂದು ಸ್ಪೀಕರ್ ಆಗಿದ್ರ ಬಗ್ಗೆ ಕಮೆಂಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಬಳ್ಳಾರಿಯಲ್ಲಿ ಮೊನ್ನೆ ನಡೆದಂತಹ ಘಟನೆ ಒಂದು ನಡೆದಂತ ಗೋಲಿಬಾರ್ ಶೂಟೌಟ್ ಆದ ಲಾಠಿ ಚಾರ್ಜ್. ಅದೇ ಒಬ್ಬ SP ಒಂದು ದಿನ ಚಾರ್ಜ್ ತಗೊಂಡು ಅದೇ ನೆಕ್ಸ್ಟ್ ದಿನನೇ ಸಸ್ಪೆಂಡ್ ಆಗುತ್ತೆ. ಎಷ್ಟು ಸರಿ ಅಂತ ಕೇಳ್ತಾರೆ. ಸೆಟ್ಲ್ ಆಗ್ಲಿಕ್ಕೂ ಆ ಟೈಮ್ ಕೊಡುತ್ತೆ. ಒಂದು ದಿನ ಚಾರ್ಜ್ ತಗೊಂಡು ಆದ್ಮೇಲೆ ಈ ವಿಷಯನೇ ಗೊತ್ತಿಲ್ಲ, ಏನು ಗೊತ್ತಿರುವುದಿಲ್ಲ ಅಲ್ಲಿ ಸಿಚುವೇಶನ್. ಸಡನ್ ಒಬ್ಬ SP ಮತ್ತೆ ನೆಕ್ಸ್ಟ್ ದಿನನೇ ಅಲ್ಲಿಂದ ಅಮಾನತು ಮಾಡುತ್ತೆ. ಎಷ್ಟು ಸರಿ ಸರ್ಕಾರದಲ್ಲಿ ನೋಡಿ. ಒಂದು ಘಟನೆ ನಡೆದಾಗ ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆಯವರು ಆ ಒಂದು ತೀರ್ಮಾನ ತಗೊಳ್ತಾರೆ. ಅದ್ರ ಹಿಂದೆ ಏನುಂಟು ಅದರ ಮುಂದೆ ನಮ್ಗೇನು ಗೊತ್ತಿಲ್ಲ. ಅದು ಅವ್ರ ಹತ್ರ ಕೂತ್ಕೊಂಡು ಚರ್ಚೆ ಮಾಡಿದಾಗ ಅದರ ವಿಚಾರ ತಿಳಿಯುವಂಥದ್ದಲ್ಲದೆ ಬೇರೆ ನಮ್ಗೆ ಯಾರಿಗೂ ಅದ್ರ ವಿಷಯ ಗೊತ್ತಿರೋದಿಲ್ಲ. ಯಾಕೆ ಇವತ್ತು ಆಗಿದೆ ಅಂತ ಹೇಳಿಕೊಂಡು. ಸೊ ಅದಕ್ಕೆ ಕಾರಣಗಳಿರ್ಬೋದು. ಅದು ಸರ್ಕಾರದ ಕಾರಣ ಹೇಳ್ಬೇಕಾವತ್ತು ಯಾರಿಗೂ ಅದರ ಸಂಪೂರ್ಣವಾಗಿ ಡೀಟೇಲ್ ಗೊತ್ತಿಲ್ಲ ಅಂತ ಅವ್ರಿಗೆ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಸರ್ಕಾರ ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ಬೋದು. ಆದರೆ ಆ ಘಟನೆ ನಡೆದದ್ದು ಬಹುಶಃ ಇವತ್ತು ಸರಿಯಲ್ಲ. ಯಾಕೆ ಇಬ್ಬರು ಕೂಡ ಶಾಸಕರೇ ಇದರಲ್ಲಿ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ನೋಡಿ, ರಾಜಕಾರಣ ಎಲ್ಲ ಮಾಡ್ಬೇಕಾಗ್ತದೆ, ಅದು ಬೇರೆ. ಆದರೆ ಸಿನಿಮಾ ರೀತಿಯ ರಾಜಕಾರಣ, ದ್ವೇಷದ ಕಾರಣ ಅದು ಎಂದೂ ಕೂಡ ಸರಿಯಲ್ಲ. ಅದು ಯಾರು ಕೂಡ ಮಾಡಬಾರ್ದು. ಇಂಥ ಘಟನೆಯಿಂದಲೇ ಇವತ್ತು ಜನಸಾಮಾನ್ಯರು ಜನಪ್ರತಿನಿಧಿಗಳಿಗೆ ಗೌರವ ಕೊಡೋದು ಕಡಿಮೆ ಆಗ್ತಾ ಬರುವುದು. ಜನಪ್ರತಿನಿಧಿಗಳನ್ನು, ಶಾಸಕರನ್ನು, ಸಂಸದರನ್ನು ಇರಲಿ ಅಥವಾ ಜನಪ್ರತಿನಿಧಿ ಇಂಥ ಕೆಲವರ ಈ ನಡವಳಿಕೆಯಿಂದಾಗಿ ಎಲ್ಲರೂ ಕೂಡ ಬೇರೆ ದರ್ಶನ ನೋಡುವಂತ ಪರಿಸ್ಥಿತಿ ಇವತ್ತು ಆಗ್ತದೆ. ಸೊ ಹಿಂದಿನೆಲ್ಲ ನಮ್ಮ ಶಾಸಕ ಯಾವತ್ತಿದ್ದ ಸಂಸ್ಕೃತಿ ಏನಿದೆ ಅದನ್ನು ಉಳಿಸಿಕೊಳ್ಳುವ ಜವಾಬ್ದಾರಿ ಅದು ಯುವ ಶಾಸಕರ ಜವಾಬ್ದಾರಿ. ಅದು ಸದನದ ಒಳಗಡೆ ಇರಲಿ, ಸದನದ ಹೊರಗೆ ಇರಲಿ, ಶಾಸಕರು ಏಕವಚನದಲ್ಲಿ ಸಂಬೋಧಿಸುವಂಥದ್ದು, ಏಕವಚನದಲ್ಲಿ ಮಾತಾಡುವಂಥದ್ದು, ಬೈಯುವಂಥದ್ದು, ಇದು ಯಾವುದೇ ಶಾಸಕರು ಹೇಳಿದಂತ ವಿಚಾರವಲ್ಲ. ಒಬ್ಬರಿಗೊಬ್ಬರಿಗೆ ತಟ್ಟುಕೊಡು. ಇವರು ಇಡೀ ಸಮಾಜದಲ್ಲಿರುವಂತಹ ಶಾಂತಿ ಕಾಪಾಡಲಿಕ್ಕೆ, ಸಮಾಜದ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಇವರನ್ನು ಗೆಲ್ಲಿಸಿ ಕಳಿಸಿದವರು. ಇವರೇ ಹೋಗಿ ಈ ರೀತಿ ಮಾಡೋದು ಕೂಡ ಇವತ್ತು ಸರಿಯಾದ ಒಂದು ಸಂದೇಶ ಅಲ್ಲ ಅಂತ ನಾನು ಶಾಸಕ ಹೇಳಲಿಕ್ಕೆ ಬಯಸ್ತೇನೆ. ನಾನು ಕೂಡ ಖುದ್ದಾಗಿ ನಾನು ಮಾತಾಡ್ತೇನೆ. ಒಂದ್ ಕಡೆ ಸರ್ಕಾರದಲ್ಲಿ ಸ್ಪೀಕರ್ ಆಗಿದ್ದೀವಿ, ಒಂದ್ ಕಡೆ CM ಅದಕ್ಕೋಸ್ಕರ ಈಗ ಪರಮೇಶ್ವರ್ ಅವರು ನಾನು ಅದಕ್ಕೆ ಅರ್ಹ ವ್ಯಕ್ತಿ ಅಂತಾನೆ ಹೇಳ್ತಾ ಇದ್ದಾರೆ. ಅವ್ರ ಕಡೆಯಿಂದ DKC ಇದ್ದಾರೆ. ಹಾಗೆ ಒಂದು ವೇಳೆ ನಿಮಗೂ ಆ ಒಂದು ಅರ್ಹತೆ ಇದೆ ಅಂತ ಅನ್ಸುತ್ತೆ CM ಪೋಸ್ಟ್? ನನಗೆ ವಿಷಯ ಗೊತ್ತಿಲ್ಲ, ಏನಾಗ್ತಿದೆ ಗೊತ್ತಿಲ್ಲ. ರಾಜಕೀಯ ನಡೆದ ಸಬ್ಜೆಕ್ಟ್ ನನಗೆ ಗೊತ್ತೇ ಇಲ್ಲ. ಒಂದ್ ವೇಳೆ ನಿಮ್ಮ ಹೆಸರು CM ರೇಸ್ ಅಲ್ಲಿ ಬಂದ್ರೆ ಅದಕ್ಕೆ ನೀವು ಜವಾಬ್ದಾರಿ 20 ವರ್ಷ ನಂತರ ನೋಡುವ. ಇಲ್ಲ ಅಷ್ಟು ಅರ್ಜೆಂಟ್ ಇಲ್ಲ. 20 ವರ್ಷದ ಏನೊಂದು 4 ಸಲ ನಮ್ಮ ಗೆಲ್ಲಿಸಿ ಕಲಿಸಿದ್ರೆ ಆವಾಗ ನೋಡುವ. ಸದನ ವಿಷಯ ನನಗೆ ಗೊತ್ತಿಲ್ಲ. ಈಗ ಸ್ಪೀಕರ್ ಆದ ನಂತರ ನನ್ನ ಪೊಲಿಟಿಕಲ್ ಚಾನಲ್ ಬಂದಾಗಿದೆ. ನನಗೆ ಬರೇ ನಮ್ಮ ಕಾನ್ಸ್ಟಿಟ್ಯೂಷನ್ ಚಾನಲ್, ಸ್ಪೀಕರ್ ಚಾನಲ್ ಮಾತ್ರ ನೋಡುದು. ಈಗ ದಕ್ಷಿಣ ಕನ್ನಡದಲ್ಲಿ ಕೋಳಿ ಅಂಕಕ್ಕೆ ಕಡಿಮೆ ಹಾಕುವಂತ ಪೊಲೀಸರು ಒಂದ್ ಕಡೆ ಎಲ್ಲ ಕಾಟ ನಡೀತದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಅದು ಏನ್ ನಡೀತದೆ. ಯಾಕಂದ್ರೆ ತಲತಲಾಂತರಗಳಲ್ಲಿ ನಡೆದುಕೊಂಡಂತಹ ಕೋಳಿಗಳು ಕಟ್ಟ, ಅದಕ್ಕೆ ಈಗ ತಡೆಯುವಂತ ಪ್ರಕ್ರಿಯೆ ಕರಡಿ ಜಾತ್ರೆಯಲ್ಲಿ ಕೊಳ್ಳಾಲಲ್ಲಿ ನೀವು ಮಾಡಿಸಿದ್ರಿ ಅಂತ ಮೊನ್ನೆ. ಹೌದು. ಈಗ
ಇದರ ಬಗ್ಗೆ ದೀರ್ಘ ಚರ್ಚೆ ಕೂಡ ಆಗಿದೆ. ಇದರಲ್ಲಿ ಯಾರು ಸಂಘಟಕರು ಹೇಳ್ತಾರೆ, ಡಿಪಾರ್ಟ್ಮೆಂಟ್ ಹೇಳ್ತದೆ ಬೆಟ್ಟಿಂಗ್ ಮತ್ತು ಇದು ನಡೀತದೆ ಅಂತೇಳಿ, ಗ್ಯಾಂಬ್ಲಿಂಗ್. ಅದನ್ನ ನಡೆಸೋರು ಹೇಳ್ತಾರೆ ಅದನ್ನ ಅವರು ಯಾರು ಅದನ್ನ ಮಾತಾಡಬೇಕಾದ್ರೆ ಕ್ರಮ ತೆಕ್ಕೊಳ್ಳಿ, ಅವರನ್ನು ಮುಗಿಕೊಂಡು ಇದನ್ನು ಸರಿಯಲ್ಲ ಅಂತೇಳಿ ಅವರು ಸಂಘಟಕರು ಅದು ಹಿಂದಿಂದೆಲ್ಲ ಬಂದದಂತ ವಿಚಾರಗಳು. ಇದರ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ. ಇದಕ್ಕೆ ಯಾಕಂತ ಹೇಳಿದ್ರೆ ಇದಕ್ಕೊಂದು ಸೂಕ್ತವಾದ ಒಂದು ನಿಯಮ ಇವತ್ತು ತರಬೇಕಾಗ್ತದೆ. ಈಗಲ್ಲ, ಇನ್ನು ಕಾಲ ಕೂಡ ಒಂದು ಸಿಸ್ಟಮ್ಯಾಟಿಕ್ ಆಗಿದ್ದು ಸಂಸ್ಕೃತಿ ಪರಂಪರೆ ಉಳಿಬೇಕು ಹಿಡ್ಕೊಂಡು ಅದಕ್ಕೊಂದು ನಿಯಮವೇ, ವಿ ಶುಡ್ ಗೆಟ್ ಅನ್ ಆಕ್ಟ್ ರೂಲ್ಸ್. ಯಾಕಂದ್ರೆ ಒಟ್ಟಿಗೆ ಸೇರ್ಕೊಂಡು ಕರಾವಳಿಯ ಶಾಸಕರೆಲ್ಲ ಸೇರ್ಕೊಂಡು ಒಂದು ನಿರ್ಣಯ ಸರ್ಕಾರದ ಅಲ್ಲ, ಅದು ಈಗ ನಾವು ಚರ್ಚೆ ಮಾಡಿದೆ ಲಾ ಮಿನಿಸ್ಟರ್ ಮತ್ತು ನಮ್ಮ ಅಡ್ವೈಸರ್ ಟು ದಿ ಸೀನಿಯರ್ ಲಾ ಅಡ್ವೈಸರ್ಗೆ ಮತ್ತು ಇಲಾಖೆ ಮಾತಾಡಿದ್ದೇನೆ, ಚರ್ಚೆ ನಡೀತಾ ಇದೆ. ಈಗ ನಮ್ಮ ಸಮಸ್ಯೆ ನಮ್ಮ ಗಮನಕ್ಕೆ ಬಂದಿದೆ. ನಾನು ಇಲ್ಲಿ ಜಿಲ್ಲೆಯವನಾದ ಕಾರಣ ಅದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸಚಿವರಿದ್ದಾರೆ, ಚರ್ಚೆ ನನ್ನ ಸಲಹೆ ಅವರಿಗೆ ಕೊಟ್ಟಿದ್ದೇನೆ. ಬಹುಶಃ ಮುಂದೆ ಅದು ಬಗೆಹರಬಹುದಂತ ವಿಶ್ವಾಸ ನನಗೆ ಇದೆ. ಈಗ ಹೇಟ್ ಸ್ಪೀಚ್ ಬಗ್ಗೆ ಬಹಳಷ್ಟು ಟೀಕೆ ಆಗ್ತಾ ಉಂಟು. ಯಾಕೆ? ಅದು ಒಂದು ವಿಭಾಗವನ್ನು ಟಾರ್ಗೆಟ್ ಮಾಡ್ಲಿಕ್ಕೆ ನೋಡಿ, ಈಗ ನಾನು ಅದನ್ನು ಸ್ಪೀಕರ್ಗೆ ಅದು ಪಾಸ್ ಇದು ಅವಕಾಶ ಇತ್ತು ನನಗೆ. ಅದರಲ್ಲಿ ಎಲ್ಲಿ ಯಾವ್ದು ವಿಭಾಗ ಮೆನ್ಷನ್ ಮಾಡಲಿಲ್ಲ. ಯಾರು ಇವತ್ತು ದ್ವೇಷ ಭಾಷಣ ಮಾಡ್ತಾರೆ ಅವರಿಗೆ ಕ್ರಮ ತಗೊಳ್ಳುವಂಥದ್ದು ಅಲ್ವಾ. ಅದರಲ್ಲಿ ಯಾಕೆ ನೋಡಿ, ಈ ದೇಶ ಬಲಿಷ್ಠವಾಗಬೇಕಂತೇಳಿ ಪ್ರತಿಯೊಬ್ಬರ ಕನಸು. ದೇಶ ಬಲಿಷ್ಠವಾಗಬೇಕಾದ್ರೆ ನಾವು ಆಡೋ ಮಾತು, ಮಾಡೋ ಕೆಲಸ ಅದು ಸಮಾಜಕ್ಕೆ ಪೂರಕವಾಗಿದ್ರೆ ಏನು ಸಮಸ್ಯೆ ಇಲ್ಲ. ದೇಶ ತನ್ನಿಂತಾನ ಒಂದರ ಸ್ಥಾನಕ್ಕೆ ಹೋಗಿ ನಿಲ್ತದೆ. ನಮ್ಮ ಪರಿಸ್ಥಿತಿ ಏನಿದೆ, ನಾ ಈ ಬಾಯಿಗೆ ಬಂದಾಗ ಮಾತಾಡೋದು, ಸಮಸ್ಯೆ ಸೃಷ್ಟಿಸುವುದು ಮತ್ತು ಸಮಸ್ಯೆ ಬಗೆಹರಿಸುವುದು, ನಮ್ಮ ಅರ್ಧ ಆಯುಷ್ಯ ಇಲ್ಲಿ ಮುಗಿಯಿತು ಇದರಲ್ಲಿ. ಆದ ಕಾರಣ ಅದರಲ್ಲಿ ಏನಾದ್ರು ಲೋಪದೋಷ ಇದ್ದಲ್ಲಿ ಅದನ್ನು ಬಹುಶಃ ಅವ್ರು ಎಲ್ಲರಿಗೂ ರೈಟಿಂಗ್ ಅಲ್ಲಿ ಕೊಡ್ಬೋದು. ಅದು ಆ ಒಂದು ಭಾಗ ಟಾರ್ಗೆಟ್ ಮಾಡ್ತಾರೆ, ಈ ಭಾಗ ಅದು ನನಗೆ ಗೊತ್ತಿಲ್ಲ ಯಾವ ರೀತಿ ಅವ್ರು ಹೇಳಿದಾರಿಗೂ ನನಗೆ ಅರ್ಥ ಆಗುದಿಲ್ಲ. ಇದರಲ್ಲಿ ಹೆಚ್ಚು ಕಮ್ಮಿ ಇದರಲ್ಲಿ ಮತ್ತೇನಿದೆ, ನಮ್ಗೆಲ್ಲರಿಗೂ ಕೂಡ ನೆಮ್ಮದಿ ಮತ್ತು ಶಾಂತಿ ಮತ್ತು ಸೌಹಾರ್ದ ವಾತಾವರಣದಲ್ಲಿ ಇರಬೇಕು. ಅದಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕು. ಸರಿ, ಈ ಗೋಕುಲ ಕ್ರಾಸ್ ವಿವಾದದಲ್ಲಿ ಕೇರಳದವರು ಮೂಗು ತೋರಿಸಿ ಇಲ್ಲಿ ವಿವಾದ ಸೃಷ್ಟಿ ಮಾಡಿ ಅದಕ್ಕೊಂದು ಬೆಂಕಿಗೆ ತುಪ್ಪ ಸುರಿಯುವಂತ ಕೆಲಸ ಮಾಡ್ತಾರೆ. ಅದನ್ನ ಹೇಗೆ? ಅದು ನಾನು ಹೇಳಿದೆನಲ್ಲ, ನಾನು ಒಂದು ಸಭಾಧ್ಯಕ್ಷರಾಗಿ ನನಗೆ ಇದು ಯಾವುದೇ ವಿಚಾರದಲ್ಲಿ ನನ್ನದಾದ ವ್ಯಕ್ತಿ ಹೇಳಲಿಕ್ಕೆ ಕೊಡ್ಲಿಕ್ಕೆ ಆಗುದಿಲ್ಲ. ಸರ್ಕಾರ ಅದಕ್ಕೆ ಉತ್ತರ ಕೊಡ್ಬೇಕಾಗ್ತದೆ, ಅವರು ನೋಡಿಕೊಳ್ತಾರೆ ವಿಚಾರ. ನಮ್ಗೆ ಎಲ್ಲರಿಗೂ ಕೂಡ ಒಂದು ನೆಮ್ಮದಿ ಮತ್ತು ಸಂವಾದ ಸಂತೋಷ ವಾತಾವರಣ ನಿರ್ಮಾಣ ಮಾಡಲಿ, ಅಷ್ಟೇ ಹೇಳಿಕ್ಕೆ ಇಚ್ಛಿಸುವ.